ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಹೇಳಿದರೆ ಅಲ್ಲಿ ಎಲ್ಲ ಧರ್ಮದವರು ಬರ್ತಾಯಿದ್ರು. ಅಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡೋಕ್ಕೆ, ಅಲ್ಲಿ ಕುಂಕುಮವನ್ನು ಹಚ್ಚೋದ್ರಲ್ಲಿ ಸಿ ಟಿ ರವಿಯ ಪ್ರಮುಖ ಪಾತ್ರ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಸಂಘ ಪರಿವಾರಕ್ಕೆ ಪೂರಕವಾಗಿ ಇವರು ನಡ್ಕೊಳ್ಳೋದ್ರ ಮುಖಾಂತರ ಇವರು ಎಲ್ಲೋ ಒಂದು ಕಡೆ ಮುಸಲ್ಮಾನರಿಗೂ ಕೂಡ ಮತ್ತು ಇಲ್ಲಿ ಜಾತ್ಯತೀತರಿಗೂ ಕೂಡ ಒಂದು ದ್ರೋಹ ಬಗೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಸೌಹಾರ್ದದ ತಾಣವಾಗಿರೋ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಕೋಮು ದ್ವೇಷದ ಬೆಂಕಿಯನ್ನು ಹಚ್ಚೋದಕ್ಕೆ ಸಂಘ ಪರಿವಾರ ತಯಾರಿಯನ್ನು ನಡೆಸ್ತಾ ಇದ್ದು, ಅದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಕುಮ್ಮಕ್ಕನ್ನ ನೀಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಬಾಬಾ ಬುಡನ್ ದರ್ಗಾದಲ್ಲಿನ ಗೋರಿಗಳಿಗೆ ಕೆಲವು ಕಿಡಿಗೇಡಿಗಳು ಕುಂಕುಮವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದ ಬಿಜೆಪಿ ಮುಖಂಡ ಸಿ ಟಿ ರವಿ ಈ ಘಟನೆ ನಂತರ ಮತ್ತೆ ಸಕ್ರಿಯವಾಗಿದ್ದು ಕೋಮು ದ್ವೇಷದ ಹೇಳಿಕೆಯನ್ನು ನೀಡಿದ್ರು. ಇದೇ ವೇಳೆ ಸಂಪೂರ್ಣ ಹಿಂದೂ ಪೀಠಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಡಿಸೆಂಬರ್ 6ರಿಂದ 14ರವರೆಗೆ ದತ್ತ ಜಯಂತಿ ನಡೆಸ್ತಾ ಇದ್ದು, ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿ ಬಂದು ಸೇರಲಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಪ್ರವಾಸಿಗರ ಭೇಟಿಗೆ ನಿಷೇಧವನ್ನ ಹೇರಿದೆ. ಇನ್ನು ಈ ಘಟನೆ ಬಗ್ಗೆ ಮಾತನಾಡಿರೋ ಬಾಬಾ ಬುಡನ್ ವಂಶಸ್ಥರಾದ ಸೈಯದ್ ಫಕ್ರುದ್ದೀನ್ ಶಾ ಖಾದ್ರಿ ಅವರು ದರ್ಗಾದ ಗುಹೆಯಲ್ಲಿರೋ ಧ್ಯಾನ ಸ್ಥಳ ಮತ್ತು ಪೀಠಕ್ಕೆ ಕುಂಕುಮವನ್ನ ಲೇಪಿಸಿ ಹೊಸ ಆಚರಣೆ ಮೂಲಕ ಈ ಸ್ಥಳಗಳನ್ನ ಬದಲಾಯಿಸಲು ಪ್ರಯತ್ನಿಸಿರೋ ಹಾಗೂ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿರೋರ ವಿರುದ್ಧ ಜಿಲ್ಲಾಡಳಿತ ಮೃದು ಧೋರಣೆಯನ್ನ ತಳೆದಿದೆ. ಬಾಬಾ ಬುಡನ್ಗಿರಿಯಲ್ಲಿ ಕೋಮು ಗಲಭೆಯನ್ನ ನಡೆಸೋದಕ್ಕೆ ಪಿತೂರಿಯನ್ನ ನಡೆಸ್ತಾ ಇರೋ ಸಂಘ ಪರಿವಾರದ ಹುನ್ನಾರಕ್ಕೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕನ್ನ ನೀಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಹೇಳಿದರೆ ಅಲ್ಲಿ ಎಲ್ಲ ಧರ್ಮದವರು ಬರ್ತಾ ಇದ್ರು. ಎಲ್ಲ ಧರ್ಮದವರು ಅಂತ ಯಾರಪ್ಪ ಅಂತ ಹೇಳಿದರೆ ಬ್ರಾಹ್ಮಣರು ಬರ್ತಾ ಇರಲಿಲ್ಲ. ಅಲ್ಲಿ ಶೂದ್ರರು, ಅತಿ ಶೂದ್ರರು ಮತ್ತು ದಲಿತರು ಮತ್ತು ಆ ಇಲಾಖೆಗೆ ಏರಿಯಾಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾಫಿ ಬೆಳೆಗಾರರು ಯಾಕೆ ಅಲ್ಲಿಗೆ ಬರ್ತಾ ಇದ್ರು ಅಂತೇಳಿ ಅರಬಿಕಾ ಅಂತ ಹೇಳಿದರೆ ಅರಬಿಯಿಂದ ತಂದಿರುವಂಥ ಒಂದು ಕಾಫಿ ಆಗಿರೋದ್ರಿಂದ ಇನ್ನು ಬಾಬಾ ಬುಡನ್ಗಿರಿಯವರ ಬಹಳ ದೊಡ್ಡ ಕೊಡುಗೆ ಇದೆ. ಸಾಕಷ್ಟು ಜನರಿಗೆ ಕೆಲಸ ಮತ್ತು ಶ್ರೀಮಂತರಾಗೋಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಅವರು ಕೋಟ್ಯಾಧೀಶರು ಆಗಿದ್ದಾರೆ. ಅಂದರೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ಅಲ್ಲಿ ಬಾಬಾ ಸ್ವಾಮಿಗಳು ಏನು ತಂದಿರುವಂಥ ಕಾಫಿಯಿಂದನೇ ಅವರು ಶ್ರೀಮಂತರಾಗಿರೋದ್ರಿಂದ ಆ ಒಂದು ಕೃತಜ್ಞ ಪೂರ್ವಕವಾಗಿ ಅವರು ಬಂದು ಅಲ್ಲಿ ಒಂದು ಉರುಸುಗಳಲ್ಲಿ ಭಾಗವಹಿಸುವಂಥದ್ದು, ಅಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಬರುವಂಥದ್ದು ಇತ್ತು. ಆದರೆ ಅದು ಹಿಂದುವೀಕರಣ ಮಾಡೋದ್ರ ಮುಖಾಂತರ ಒಂದು ದರ್ಗಕ್ಕೆ ಕುಂಕುಮವನ್ನು ಹಚ್ಚೋದ್ರ ಮುಖಾಂತರ ಅಲ್ಲಿ ಇದು ಹಿಂದೂಗಳದ್ದು ಮಾತ್ರ ಅನ್ನೋದು ರೀತಿಯಲ್ಲಿ ಮುಸಲ್ಮಾನರು ಅದ್ರ ವಿರುದ್ಧ ನಿಂತು ಇಲ್ಲಿ ಕೋಮು ಗಲಭೆ ಆಗಿ ಒಂದಷ್ಟು BJPಗೆ ಲಾಭವನ್ನು ಆಗಲಿ ಅಂಥೇಳಿ ಅದು ಹಿಂದೂಗಳ ಕುಂಕುಮ ಅಲ್ಲ ಅದಕ್ಕೆ ಹಚ್ಚಿರೋದು, BJPಯ ಕುಂಕುಮವನ್ನು ಹಚ್ಚಲಾಗಿದೆ, ಬಜರಂಗ ದಳದ ಕುಂಕುಮವನ್ನು ಹಚ್ಚಲಾಗಿದೆ. ಅದೇ ರೀತಿ ಸಿ ಟಿ ರವಿಯವರು ನಿನ್ನೆ ಹೇಳ್ತಾರೆ ಇದು ಅಚಾನಕ್ಕಾಗಿ ನಡೆದಿರುವಂಥದ್ದಲ್ಲ, ಇಲ್ಲ ಜಿಲ್ಲಾಡಳಿತಕ್ಕೋ ಇಲ್ಲಿ ಒಂದು ಮುಖಂಡರುಗಳಿಗೂ ಗೊತ್ತಾಗದೆ ನಡೆದಿರುವಂಥದ್ದಲ್ಲ. ಸಿ ಟಿ ರವಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅದು ದತ್ತಪೀಠ, ಅಲ್ಲಿ ಗೋರಿಗಳಿರೋದೇ ಅನಧಿಕೃತ, ಅಲ್ಲಿ ಕುಂಕುಮ ಹಚ್ಚೋದ್ರಲ್ಲಿ ತಪ್ಪೇನಿದೆ ಅಂಥೇಳಿ. ಹಾಗಾದರೆ ಅಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡೋಕ್ಕೆ, ಅಲ್ಲಿ ಕುಂಕುಮವನ್ನು ಹಚ್ಚೋದ್ರಲ್ಲಿ ಸಿ ಟಿ ರವಿಯ ಪ್ರಮುಖ ಪಾತ್ರ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಒಬ್ಬ ನಾಯಕನಾದವನು ಯಾವ ರೀತಿ ಮಾತನಾಡಬೇಕು ಅನ್ನೋದೇ ಗೊತ್ತಿಲ್ಲ, ತಲೆ ಕಡಿತೀವಿ, ಬಾಲ ಕಡಿತೀವಿ ಅಂತ ಹೇಳ್ತಾರೆ. ಸಿ ಟಿ ರವಿ ಅನ್ನೋರು ಈಗ ಶಾಸಕರು ಅಲ್ಲ, ಉಸ್ತುವಾರಿ ಸಚಿವರು ಅಲ್ಲ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಅಲ್ಲ. ಸೋತವ್ರ ಥರ ಇರಬೇಕು. ತಲೆ ಗೌಸ್ ಮುನೀರ್ಗೆ ಎಲ್ಲಿದೆಯೋ ಅಲ್ಲೇ ಸಿ ಟಿ ರವಿಗಿದೆ. ಬಾಲ ಕಟ್ ಮಾಡೋದು, ತಲೆ ಕಟ್ ಮಾಡೋದು, ಕಾಲು ಕಟ್ ಮಾಡೋದಾದರೆ ಯಾವುದಾದ್ರೂ ಸ್ಲಾಟರ್ ಹೌಸ್ಗಳಲ್ಲಿ ವಧಾಗ್ರಹದಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋದು ಒಳ್ಳೆಯದು. ಈಗ ಸದ್ಯಕ್ಕೆ ಅವರು ನಿರುದ್ಯೋಗಿ ಆಗಿರೋದ್ರಿಂದ ಯಾವುದಾದ್ರೂ ಮಟನ್ ಮಾರ್ಕೆಟಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋದು ಒಳ್ಳೆಯದು ಸಿ ಟಿ ರವಿ. ಕೆಲವು ದಿನಗಳ ಹಿಂದೆ ನಾವು ಮತ್ತು ನಮ್ಮ ತಂಡ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಒಳಗಡೆ ಹೋಗಿ ಒಂದು ಫಾತಿಹ ನಡೆಸಿ ಬರೋಣ, ಆಚರಣೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತೀವಿ. ಆದರೆ ಆ ಒಳಗಡೆ ಏನು ಗುಹೆ ಒಳಗಡೆ ಬೆಳ್ಳಿಯ ಒಂದು ಬಾಗಿಲಿದೆ. ಆ ಒಳಗಡೆ ನಾವು ನೋಡುವಾಗ ಅದು ಹೊಸದಾಗಿ ಆಚರಣೆ ನಡೆಸ್ತಿರೋದು ನಮ್ಮ ಗಮನಕ್ಕೆ ಬರುತ್ತೆ. ಅಲ್ಲಿ ಏನಾಗಿತ್ತು ಅಂದರೆ, ಮೊದಲಾಗಿ ಅಲ್ಲಿ ಹಸಿರು ಬಟ್ಟೆ ಹಾಕಿ ಆ ಚಿಲ್ಲ ಅಂದರೆ ಅದು ಧ್ಯಾನ ಸ್ಥಳ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಪೀಠ ಅಂತಲೇ ಹೇಳ್ತಾರೆ. ಪೀಠ ಅಂದರೆ ಅಲ್ಲೊಂದು ಥ್ರೋನ್, ಅದು ಗಾದಿ ಅಂತ. ದಾದಾ ಹಯಾತ್ ಮೀರ್ ಖಲಂದರ್ ಕೂತಿರುವ ಧ್ಯಾನ ಸ್ಥಳ ಹಾಗೂ ಆ ಗಾದಿ, ಅದಕ್ಕೋಸ್ಕರ ಪೀಠ ಅಂತಲೇ ಕರೀತಾರೆ ಮತ್ತು ಚಿಲ್ಲ ಅಂತಲೇ ಕರೀತಾರೆ.
ಆದರೆ ಆ ಚಿಲ್ಲಕ್ಕೆ ನಾಮ ಹಾಕಿ ಕುಂಕುಮ ಹಚ್ಚಿ ಬೇರೆ ಒಂದು ದೇವಸ್ಥಾನ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಬರೋ ದಿನಗಳಲ್ಲಿ ಇವಾಗ ದತ್ತ ಜಯಂತಿ ಕೂಡ ಇದೆ. ಆ ದತ್ತ ಜಯಂತಿಯಲ್ಲಿ ಈ ಅರ್ಚಕರು ನಾನು ಒಂದು ದೇವಸ್ಥಾನ ಮಾಡೋಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತ ಅವರು ಖುಷಿ ಪಡಿಸೋಕ್ಕೋಸ್ಕರ ಮಾಡ್ತಿರ್ಬೋದಾ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಕೋಮು ಪ್ರಚೋದನೆ ನೀಡೋಕ್ಕೋಸ್ಕರ ಅದು ಒಂದು ಪ್ರಚೋದನೆ ನೀಡಿ ಇಲ್ಲಿ ಹಿಂದೂ ಮುಸಲ್ಮಾನರ ಬಾಂಧವನ್ನು ಮುರಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ವಿಚಾರವನ್ನು ಆವಾಗಲೇ ತಕ್ಷಣವೇ ನಮ್ಮ ಅಲ್ಲಿ ಒಂದು ಮುತ್ತಜ್ಜ ಗೋರಿ ಇದೆ, ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದರೆ ಅಲ್ಲಿ ತಡೀತಾರೆ. ಯಾಕಂದರೆ ಇವಾಗ ಇಲ್ಲ, ನಮಗೆ ಮೇಲೆಯನ್ನು ಆರ್ಡ್ರ್ ಬರಬೇಕು, ತಾವು ಹೋಗಿ ಅಲ್ಲಿ ದರ್ಶನ ಪಡಬೇಕಂತ. ಮತ್ತು ನಾವು ಇವಾಗೆ ಕೂಡ ಅಲ್ಲೇ ಕೇಳ್ತೀವಿ. ಈ ವಿಚಾರಕ್ಕೆ ನಮಗೆ ಅಲ್ಲಿ ಬಿಡ್ತಾ ಇಲ್ಲ. ನಮ್ಮ ಸ್ವಂತ ಮುತ್ತಜ್ಜ ಗೋರಿಗೆ ದರ್ಶನ ಮಾಡೋಕ್ಕೆ ನೀವು ಬಿಡೋಲ್ಲ. ಆದರೆ ಇಲ್ಲಿ ಹೊಸ ಆಚರಣೆಗೆ ಯಾವ ರೀತಿಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಆರ್ಡ್ರ್ ಬಂದಿದೆ ಅಂದರೆ ನಮಗೆ ಯಾವ ರೀತಿಯಲ್ಲಿ ನಡ್ಸ್ಕೊಳ್ಬೇಕು ಅಂತ ಕೂಡ ನಮಗೆ ಗೊತ್ತಿಲ್ಲ. ನಮಗೆ DC ಅವರು ಏನು ಹೇಳ್ತಾರೆ ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ನಮ್ಮ ಕಮಿಟಿಯವರು ಯಾವ ರೀತಿಯಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ನಮಗೆ ನಮ್ಮ ಹಿರಿಯರ ಗಮನಕ್ಕೆ ತರ್ತೀನಿ ಈ ವಿಚಾರವನ್ನು, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಆದರೆ ನಾವು ಏನು ಮಾಡ್ತೀವಿ, ನಮ್ಮ ತಂಡ ಅಲ್ಲೇ ತಕ್ಷಣ ಅಲ್ಲಿ ಒಂದು ಧರಣಿಯನ್ನು ಧರಣಿ ಕೂತಿ ಅಲ್ಲೇ ನಮಗೆ ಜಿಲ್ಲಾಧಿಕಾರಿಗಳು ಬಂದು ಇಲ್ಲೇ ಪರಿಶೀಲನೆ ಏನಾಗಿದೆ ಅಂತ ವಿಚಾರ ತಾವು ತಿಳ್ಕೊಂಡು ಅದು ನಮಗೆ ಡಿಸೈಡ್ಮೆಂಟ್ ಕೊಡಬೇಕಂತ ನಾವು ಅಲ್ಲಿ ಫೋರ್ಸ್ ಮಾಡುವಾಗ ಅವರು ಬಂದು ಇಲ್ಲ ನಾವು ಸಂಜೆ ಇವಾಗ ಕ್ಲೀನ್ ಮಾಡಿಸ್ತೀವಿ, ನಂತರ ಮಾರನೇ ದಿವಸ ನಾವು ಏನು ಆಗಕ್ಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ನೀಡಿ ನಂತರ ಅಲ್ಲಿ ಒಂದು ಆಶ್ವಾಸನೆ ನೀಡಿ ನಮ್ಮ ಧರಣಿಯನ್ನು ನಾವು ಮುಕ್ತಾಯ ಮಾಡ್ಕೊಂಡು ಬರ್ತೀವಿ. ನಂತರ ಮಾರನೇ ದಿವಸ ಕೂಡ ನಿನ್ನೆ ಏನಾಗುತ್ತೆ ಅಂದರೆ ಅದೇ ರೀತಿಯಲ್ಲಿ ಮತ್ತೆ ಅದು ಮುಂದೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬರುತ್ತೆ. ನೆಕ್ಸ್ಟು ನಾವು ಫರ್ದರ್ ಅಲ್ಲಿ ಒಂದು ಮೀಟಿಂಗ್ ಕರೆದು ಎಮರ್ಜೆನ್ಸಿ ಇಲ್ಲಿ ಒಂದು ಕೆಲವು ಮುಖಂಡರ ಜೊತೆ ಒಂದು ಚರ್ಚೆ ನಡೆಸ್ಕೊಂಡು ನಂತರ ಒಂದು ರೂರಲ್ ಸ್ಟೇಷನ್ನಲ್ಲಿ ಒಂದು ಒಂದು ಕಂಪ್ಲೇಂಟು ದರ್ಜ್ ಮಾಡಿಸ್ತೀವಿ. ಅದು ಒಂದು ಪೆಟಿಷನ್ ಕಾಪಿ ಕೂಡ ನಮಗೆ ಸಿಗುತ್ತೆ. ನಂತರ DC ಮೇಡಮ್ ಜೊತೆ ಮೀಟಿಂಗ್ ಮಾಡುವಾಗ ಅವರು ಏನು ಹೇಳ್ತಾರೆ, ಅವರು ಕೂಡ ಕಂಪ್ಲೇಂಟ್ ಕೊಡ್ತಿದ್ದಾರೆ, ನೀವು ಕೂಡ ಕಂಪ್ಲೇಂಟ್ ಕೊಡ್ತಿದ್ದೀವಿ, ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತ. ಈ DC ಮೇಡಮ್ ಕೂಡ ಇಲ್ಲಿ ಅವರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಒಂದು ಫೀಲ್ ಆಗ್ತಾಯಿದೆ. ಯಾಕಂದರೆ ಅವರು ಅಲ್ಲಿ ಅಲ್ಲಿ ದೇವಸ್ಥಾನ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗೋವಾಗ ಅವ್ರಿಗೆ ತಡೆಯೋಕ್ಕೆ ಇವ್ರ ಹತ್ರ ಕೆಪಾಸಿಟಿ ಇಲ್ಲ ಅಂತೆ. ಆದರೆ ನಾವು ಅಲ್ಲಿ ನಮ್ಮ ಬೇಡಿಕೆ ನಾವು ಇಡ್ತಿದ್ದೀವಿ, ಅದು ಅವರು ಸರ್ಕಾರಕ್ಕೆ ಇಟ್ಟು ಅಲ್ಲಿಂದ ಪರ್ಮಿಷನ್ ತಗೊಂಡು ಇಲ್ಲಿ ಅವರು ಡಿಸೈಡ್ಮೆಂಟ್ ಮಾಡೋಕ್ಕೆ ಈ ಥರ ಒಂದು ಬೇರೆ ರೀತಿಯಲ್ಲಿ DC ಮೇಡಮ್ ನಮಗೆ ರಿಪ್ಲೈ ಕೊಟ್ಟರು. ಆದರೆ ಸರ್ಕಾರಕ್ಕೆ ಬರೆಯೋದು ಮುಂಚೆ ಇವರು ವಿಚಾರ ಯಾವ ರೀತಿಯಲ್ಲಿ ಹೈಕೋರ್ಟಿನ ಡೈರೆಕ್ಷನ್ ಇದೆ, ಸರ್ಕಾರದ ಡೈರೆಕ್ಷನ್ ಯಾವ ರೀತಿಯಲ್ಲಿ ಇದೆ, ಇಲ್ಲಿ ಹಿಂದೆ ಯಾವ ರೀತಿಯಲ್ಲಿ ನಡೀತಾ ಇತ್ತು, ಅವ್ರ ಗಮನಕ್ಕೆ ಅವ್ರ ಹತ್ರ ಅದಿಲ್ಲ, ನಾಲೆಜ್ ಇಲ್ಲ ಅಂದರೆ ನಮ್ಮ ಹತ್ರ ಯಾಕಂದರೆ ಅದೇ ವಂಶಸ್ಥದಲ್ಲಿ ಇರೋರು ನಮ್ಮ ತಂಡವನ್ನು ಕರೆದು ಯಾವ ರೀತಿಯಲ್ಲಿ ನಡೀತಿತ್ತು ಅಂತ ಅವರು ಒಂದು ಇನ್ವೆಸ್ಟಿಗೇಟ್ ಮಾಡಬೇಕು. ಯಾವ ರೀತಿಯಲ್ಲಿ ಅಲ್ಲಿ ನಡ್ಸ್ಕೊಂಡು ಹೋಗ್ತಿತ್ತು ಅಂತ ಅವರು ನಮ್ಮ ಹತ್ರ ಕೇಳಿದ್ರೆ ನಾವು ಕೂಡ ಅವರು ಯಾವ ರೀತಿಯಲ್ಲಿ ನಡೀತಾ ಇತ್ತು ಅಂತ ನಾವು ಹೇಳೋಕ್ಕೆ ನಾವು ಕೂಡ ಸಹಕಾರ ನೀಡ್ತೀವಿ. ಆದರೆ ಅವರು ಇಲ್ಲಿ ಇಂಡೈರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪ್ರವಾಸಿ ತಾಣ ಮತ್ತು ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಿಗೆ ಹೋಗ್ತಕ್ಕಂಥ ಒಂದು ಜಾಗ ಆಗಿರುತ್ತೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ. ಆದರೆ ಅಲ್ಲಿ ಒಂದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಮತ್ತು ಒಂದು ಚುನಾವಣೆಗಾಗಿ BJP ಮತ್ತು ಸಂಘ ಪರಿವಾರ ಅದು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಅಲ್ಲ, ಅದು ದತ್ತಪೀಠ ಅನ್ನೋ ಒಂದು ಹೋರಾಟಗಳನ್ನು ಮಾಡ್ಕೊಂಡು ಬಂತು. ಅದಕ್ಕೆ ಪೂರಕವಾಗಿ ಬೇರೆ ಪಕ್ಷಗಳು ಕೂಡ ಸ್ಪಂದನೆ ಮಾಡ್ಕೊಂಡು ಬಂದರು. ಕಾಂಗ್ರೆಸ್ ಸರ್ಕಾರ ಇರಬೇಕಾದರೂ ಕೂಡ ಮೊದಲ ದತ್ತ ಜಯಂತಿಯನ್ನು DB ಚಂದ್ರೇಗೌಡರು, ಮೋಟಮ್ನವರು, ಬೇರೆಯವರು ಮಾಡಿದರು. ತದನಂತರದಲ್ಲಿ BJP ಅಧಿಕಾರ ಬಂದ ನಂತರ ನಿರಂತರವಾಗಿ ಒಂದೊಂದು ಸರ್ಕಾರಿ ಕಾರ್ಯಕ್ರಮವಾಗಿ ಬದಲಾಗುವಂಥ ಸಂದರ್ಭದಲ್ಲಿ ಬೇರೆ ಸಂಘಟನೆಗಳು, ಬೇರೆ ಪಕ್ಷಗಳು ಅದನ್ನು ಏನು ವಿರೋಧಿಸಬೇಕಾಗಿತ್ತೋ ಅವರು ಕೂಡ ಅದನ್ನು ದತ್ತಪೀಠ ಅಂಥೇಳಿ ಹೇಳೋದ್ರ ಮುಖಾಂತರ ಅದೊಂದು ಅಧಿಕೃತವಾದಂಥ ದತ್ತಪೀಠ ಅನ್ನೋ ಒಂದು ಹೆಸರುಗಳನ್ನು ಅಧಿಕಾರಿಗಳು ಸಹ ಕೊಟ್ಟರು. ನಿಜವಾದ ಅದು ವಾಸ್ತವ ಪೂರ್ತಿ ಹೆಸರುಗಳನ್ನು ಹೇಳೋಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಇಲ್ಲ. ಮತ್ತು ಅಲ್ಲಿಗೆ ಹೋಗುವಂಥ ರಸ್ತೆ ಮಾರ್ಗಗಳಲ್ಲಿ ದತ್ತಪೀಠ ಅಂತ ಇದೆ. ಮೊದಲು ಬಾಬಾ ಬುಡನ್ಗಿರಿ ಅಂತ ಇತ್ತು, ಈಗ ಅದು ದತ್ತಪೀಠ ಅಂತ ಆಗಿದೆ. ಅದೇ ರೀತಿ ಮೊಬೈಲ್ ಟವರು ಏನು BB ಹಿಲ್ಸ್ ಅಂತ ಬರ್ತಾಯಿತ್ತು, ನಂತರ ಅದು ದತ್ತಪೀಠ ಟವರ್ ಅಂತ ಬರ್ತಾ ಇದೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಅದನ್ನು ಎಚ್ಚರಿಸ್ಕೋಬೇಕಾಗಿತ್ತು.
ಮತ್ತು ಅದನ್ನು ವಿರೋಧಿಸಿ ಅದು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅನ್ನೋದನ್ನು ಹೇಳಬೇಕಾಗಿತ್ತು. ಆದರೆ ಸಂಘ ಪರಿವಾರಕ್ಕೆ ಪೂರಕವಾಗಿ ಇವರು ನಡ್ಕೊಳ್ಳೋದ್ರ ಮುಖಾಂತರ ಇವರು ಎಲ್ಲೋ ಒಂದು ಕಡೆ ಮುಸಲ್ಮಾನರಿಗೂ ಕೂಡ ಮತ್ತು ಇಲ್ಲಿ ಜಾತ್ಯತೀತರಿಗೂ ಕೂಡ ಒಂದು ದ್ರೋಹ ಬಗೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಅದೇ ರೀತಿ BJP ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿ ಯಾವ ರೀತಿಯಪ್ಪ ಅಂತ ಹೇಳಿದರೆ, ಇಲ್ಲಿ ಈ ಉರುಸ್ ಯಾವ ರೀತಿ ಆಚರಣೆ ಮಾಡಬೇಕು, ದತ್ತ ಜಯಂತಿ ಯಾವ ರೀತಿ ಆಚರಣೆ ಮಾಡಬೇಕು, ಅದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕೆ ಮಾತ್ರ ಆ ಸಮಿತಿಯನ್ನು ರಚನೆ ಮಾಡ್ತಾರೆ. ಆದರೆ BJP ಸರ್ಕಾರ ರಚನೆ ಮಾಡಿರುವಂಥ ಸಮಿತಿ ಅವರಿಗೆ ಇದು ದತ್ತಪೀಠ, ಹಿಂದೂ ಅರ್ಚಕರೇ ಇಲ್ಲಿ ಬೇಕು, ಇಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆಯ ಪ್ರಕಾರನೇ ನಡಿಬೇಕು ಅನ್ನೋ ರೀತಿಯಲ್ಲಿ ಒಂದು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಳ್ಳೋದು ಮತ್ತು ಅಲ್ಲಿಯ ಮೂಲ ಸ್ವರೂಪವನ್ನು ಚೇಂಜ್ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಹಿಂದೆ ಅಲ್ಲಿ ದರ್ಗಾಗಳ ಮೇಲಿರುವಂಥ ಬಟ್ಟೆಗಳನ್ನು ತೆಗೆಯಲಾಗಿತ್ತು. ಆದರೆ ಅದು ದರ್ಗಾ ಅನ್ನೋದು ಕ್ಲಿಯರ್ ಇದೆ. ಆದರೆ ಆ ದರ್ಗಕ್ಕೂ ಕೂಡ ಕುಂಕುಮವನ್ನು ಹಾಕೋದ್ರ ಮುಖಾಂತರ ಮೂಲ ಸ್ವರೂಪವನ್ನು ವಿರೂಪಗೊಳಿಸುವಂಥ ಕೆಲಸಗಳು ಆಗ್ತಾಯಿದೆ. ಎಲ್ಲ ಸರ್ಕಾರಗಳು ಬಂದ ತಕ್ಷಣ ಒಂದು ಸಮಿತಿ, ಆ ಸರ್ಕಾರಗಳು ರಚನೆ ಮಾಡಿರುವಂಥ ಸಮಿತಿಗಳು ಆ ಸರ್ಕಾರ ಹೋಗಬೇಕಾದ್ರೆ ಆ ಸಮಿತಿನ ಚೇಂಜ್ ಮಾಡ್ತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯನವರ ಸರ್ಕಾರಗಳು ಏನು ಮಾಡ್ತಿದೆ ಅಂದರೆ, BJPಯವರು ಏನು ರಚನೆ ಮಾಡಿರುವಂಥ ಸಮಿತಿಯನ್ನು ಅದೇ ರೀತಿ ಮುಂದುವರಿಸೋದ್ರ ಮುಖಾಂತರ BJPಗೆ ಪೂರಕವಾಗಿ, ಸಂಘ ಪರಿವಾರಕ್ಕೆ ಪೂರಕವಾಗಿ, ಒಂದು ಬಜರಂಗ ದಳಕ್ಕೆ ಪೂರಕವಾಗಿ, ಹಿಂದುತ್ವಕ್ಕೆ ಪೂರಕವಾಗಿ ನಡ್ಕೊಳ್ತಾ ಇದೆ. ಅಂದರೆ ಇಲ್ಲಿ ಮುಸಲ್ಮಾನರಿಗೆ ನಿರಂತರವಾಗಿ ದ್ರೋಹವನ್ನು ಬಗೆಯುವಂಥದ್ದು ಮತ್ತು ಅಲ್ಲಿಯ ಮೂಲ ಸ್ವರೂಪವನ್ನು ಚೇಂಜ್ ಮಾಡುವಂಥದ್ದು. ಸರ್ಕಾರಗಳೇನು ಮಾಡ್ತಾ ಇದೆ, ಸರ್ಕಾರಗಳು ಆಯಾ ಧರ್ಮದ ಪ್ರಕಾರ ನಡ್ಕೊಳ್ಳುವಂಥದ್ದು, ಅಲ್ಲಿ ಮೂಲ ಸ್ವರೂಪವನ್ನು ಚೇಂಜ್ ಮಾಡದೇ ಇರುವಂಥದ್ದು ರೀತಿ ನಡ್ಕೋಬೇಕಾಗುತ್ತೆ. ಇಲ್ಲಿ ಜಿಲ್ಲಾಡಳಿತನೂ ಕೂಡ ಒಂದು ಸಂಘ ಪರಿವಾರಕ್ಕೆ ಒಂದು ಪೂರಕವಾಗಿ ನಡ್ಕೊಳ್ತಾ ಇದೆ. ಬಜರಂಗ ದಳ, BJP, CT ರವಿ ಇಂಥವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಇಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ನಡ್ಕೊಳ್ತಿದ್ದಾರೆ. ಅಲ್ಲಿ ವ್ಯವಸ್ಥಾಪನಾ ಸಮಿತಿ ಕೂಡ ನಡ್ಕೊಳ್ತಾ ಇದ್ದಾರೆ. ಇಲ್ಲಿಯ ಶಾಸಕರು ಕೂಡ ಈ ಹಿಂದೆ ದತ್ತಮಾಲೆಯನ್ನು ಹಾಕಿದರು. ಅವರು ಕೂಡ ದತ್ತ ಜಯಂತಿ, ದತ್ತಪೀಠ ಅಲ್ಲಿ ಅದೊಂದು ಬಾಬಾ ಬುಡನ್ಗಿರಿ ಅಲ್ಲ ಅನ್ನೋ ರೀತಿಯಲ್ಲೇ ಇದ್ದಾರೆ. ಹಾಗಾಗಿ ಖಂಡಿತವಾಗಲೂ ಕೂಡ ಈ ಸಿದ್ದರಾಮಯ್ಯನವರ ಸರ್ಕಾರಗಳು ಈ ಸಮಿತಿಯನ್ನು ಇಮಿಡಿಯೇಟ್ಲಿ ವಜಾ ಮಾಡಬೇಕು. ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸಮಾನವಾಗಿರುವಂಥ, ಮಹಿಳೆಯರು ಸೇರಿ ಸಮಾನವಾಗಿರುವಂಥ ಸಮಿತಿಯನ್ನು ಅಲ್ಲಿ ರಚನೆ ಮಾಡಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಮೂಲ ಯಾವ ರೀತಿ ಇದೆ, ಎಂಡೋಮೆಂಟ್ ಕಮಿಷನ್ ಆದೇಶದ ಪ್ರಕಾರ ಆಗಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.